ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮೆಣಸಿನ್ಕಾಯಿ ಬಜ್ಜಿ ಅಥವಾ ಮಿರ್ಚಿಯನ್ನು ಮಾಡ್ತಾಯಿದ್ದೀನಿ. ಈ ಮೆಣಸಿನ್ಕಾಯಿ ಬಜ್ಜಿ ಮಾಡಲಿಕ್ಕೆ ನಾನು ಮೊದಲಿಗೆ ಈ ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ ನೋಡಿರಿ. ಸ್ಪೆಷಲ್ಲಾಗಿ ಮಿರ್ಚಿಯನ್ನೇ ಮಾಡಲಿಕ್ಕೆ ಬರುವಂತಹ ಮೆಣಸಿನ್ಕಾಯಿಗಳಿವು. ನಾನು ಇವುಗಳನ್ನು ತೊಗೊಂಡಿದ್ದೀನಿ. ಈಗ ಮೊದಲಿಗೆ ನಾನು ಹಿಟ್ಟನ್ನು ಕಲಿಸ್ತೇನೆ. ಈ ಅಗಲವಾದ ತವಾನ ನಾನು ಹಿಟ್ಟು ಕಲಿಸ್ಲಿಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಈಗ ನಾನು ಅರ್ಧ ಬಟ್ಲಷ್ಟು ಬೇಸನ್ ಅಥವಾ ಹಸಿ ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ. ಇದಕ್ಕೆ 2 ಟೀ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೇನೆ. ಕ್ರಿಸ್ಪಿನೆಸ್ಗೋಸ್ಕರ ಈ ಹಿಟ್ಟನ್ನು ಸೇರಿಸ್ಬೇಕು. ಅಕ್ಕಿ ಹಿಟ್ಟನ್ನು 1/4 ಟೀ ಸ್ಪೂನ್ನಷ್ಟು ಅಡುಗೆ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು, ಆನಂತರ ಅಜವಾನವನ್ನು ತೊಗೊಂಡಿದ್ದೀನಿ ನೋಡಿರಿ. ಅರ್ಧ ಟೀ ಸ್ಪೂನಷ್ಟು ಅಜವಾನ. ತಿಕ್ಕಿ ಹಾಕೋದ್ರಿಂದ ಘಮ ಜಾಸ್ತಿ ಆಗುತ್ತೆ. ಇದು ನಮ್ಮ ಮೆಣಸಿನ್ಕಾಯಿ ಬಜ್ಜಿಗಳು ರುಚಿ ಆಗ್ತವೆ, ಸೂಪರಾಗಿರ್ತವೆ. ಈಗ ನೋಡಿರಿ, ಅರ್ಧ ಟೀ ಸ್ಪೂನಷ್ಟು ನಾನು ಅರಿಶಿಣ ಪುಡಿಯನ್ನು ಸಹಿತ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ನೋಡಿರಿ, ಚೆನ್ನಾಗಿ ಕಲಿಸ್ಬೇಕು ನೋಡಿರಿ ಹಿಟ್ಟನ್ನು. ಚೆನ್ನಾಗಿ ಕಲಿಸ್ಕೊಂಡು ಈ ರೀತಿ ಇಡ್ಲಿ ಹಿಟ್ಟಿನ ಹದಕ್ಕೆ ಈ ಹಿಟ್ಟನ್ನು ಕಲಿಸ್ಬೇಕಾಗುತ್ತೆ. ದೋಸೆ ಹಿಟ್ಟು ಸ್ವಲ್ಪ ನೀರು ಅನಿಸುತ್ತೆ, ಇಡ್ಲಿ ಹಿಟ್ಟು ಸ್ವಲ್ಪ ಅದಕ್ಕಿಂತ ಗಟ್ಟಿಯಾಗಿರುತ್ತೆ. ಆ ರೀತಿ ಕನ್ಸಿಸ್ಟೆನ್ಸಿ ಬರೋವರೆಗೂ ಈ ರೀತಿ ಕಲಿಸ್ಬೇಕು ನೋಡಿರಿ. ಈ ರೀತಿ ಚೆನ್ನಾಗಿ ಗರಗರನೆ ಕೈಯಿಂದ ತಿರುಗಿಸ್ತಾ ಕಲಿಸ್ತಾ ಬರಬೇಕು. ಅಂದರೆ ಅದಕ್ಕೆ ಬರುತ್ತೆ ಈ ಹಿಟ್ಟು. ಈ ರೀತಿ ಕಲಿಸ್ಬೇಕು ನೋಡಿರಿ ಚೆನ್ನಾಗಿ. ಈಗ ನೋಡಿರಿ, ಬೆರಳು ಎದ್ದಿದಾಗ ಇದು ಕೈಗೆ ಅಂಟ್ಕೋಬೇಕು ಈ ಹಿಟ್ಟು. ಆ ರೀತಿ ಕಲಿಸ್ಬೇಕು ಈ ಹಿಟ್ಟನ್ನು. ಚೆನ್ನಾಗಿ ಬಂತು ನೋಡಿರಿ ಈ ಹಿಟ್ಟು. ಈಗ ನಾವು 5 ನಿಮಿಷ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಕ್ಯಾಪನ್ನು ಮುಚ್ಚಿ 5 ನಿಮಿಷ ಇದನ್ನು ಪಕ್ಕಕ್ಕೆ ಎತ್ತಿ ಇಟ್ಕೊಳ್ಳೋಣ. ಈಗ ಮೆಣಸಿನ್ಕಾಯಿನ ರೆಡಿ ಮಾಡ್ಕೊಳ್ಳೋಣ. ಈ ಮೆಣಸಿನ್ಕಾಯಿನ ತುದಿಯನ್ನು ಸ್ವಲ್ಪ ಕಟ್ ಮಾಡಿ, ಹಿಂದಿರುವ ಭಾಗವನ್ನು ಸ್ವಲ್ಪ ಕಟ್ ಮಾಡಿಕೊಂಡು ಉದ್ದಕ್ಕೆ ಸೀಳಿ ಇದರಲ್ಲಿರುವಂತಹ ಬೀಜವನ್ನು ತಕ್ಕೊಳ್ಳೋಣ. ಯಾಕಂದ್ರೆ ಮೆಣಸಿನ್ಕಾಯಿನ ಕೆಲವರು ಮೆಣಸಿನ್ಕಾಯಿ ತೆಗೆದು ಬರೀ ಹಿಟ್ಟನ್ನು ಮಾತ್ರ ತಿಂತಿರ್ತಾರೆ. ಯಾಕಂದ್ರೆ ಖಾರ ಆಗುತ್ತೋ ಅಂತೇಳಿ. ಈ ಖಾರ ಆಗೋದಿಲ್ಲ ನೋಡ್ರಿ, ಖಾರ ಜಾಸ್ತಿ ಆಗೋದಿಲ್ಲ. ಈ ಮೆಣಸಿನ್ಕಾಯಿ ಬೀಜವನ್ನು ತೆಗೆಯೋದ್ರಿಂದ ಮೆಣಸಿನ್ಕಾಯಿಗಳು ಖಾರ ಆಗಂಗಿಲ್ಲ. ಎಲ್ಲರೂ ತಿನ್ಬೋದು, ಚಿಕ್ಕವರಿಂದ ದೊಡ್ಡವರವರೆಗೂ ಈ ಮಿರ್ಚಿಯನ್ನು ತಿನ್ಬೋದು. ಹಂಗಾಗಿ ನಾನು ಉದ್ದಕ್ಕೆ ಸೀಳ್ಕೊಂಡು ಬೀಜವನ್ನು ತೆಗಿತಾ ಇದ್ದೀನಿ. ಸ್ವಲ್ಪ ಹಿಂದ್ಗಡೆ ಇರುವ ತುಂಬನ್ನು ತುದಿಯನ್ನು ಕಟ್ ಮಾಡ್ತಾ ಇದ್ದೀನಿ. ಈ ರೀತಿ ಎಲ್ಲವನ್ನು ಕಟ್ ಮಾಡಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿರಿ ಮಿರ್ಚಿ ಮಾಡಲಿಕ್ಕೆ. ಈಗ ಎಣ್ಣೆಯನ್ನು ಕಾಯಲಿಕ್ಕೆ ಇಡೋಣ. ನೋಡಿರಿ, ಎಣ್ಣೆ ಕಾಯಿತು, ಎಣ್ಣೆ ಕಾದಿದೆ. ಈಗ ಮಿರ್ಚಿಯನ್ನು ಬಿಡೋಣ. ಮಿರ್ಚಿಯನ್ನು ಬಿಡಲಿಕ್ಕೂ ನಾವು ಒಂದು ಟ್ರಿಕ್ಸ್ ಇರುತ್ತೆ ನೋಡಿ. ಅದನ್ನು ಹೆಂಗೆ ಬೇಕಂಗೆ ಯಾವ ರೀತಿ ಬಿಡಬೇಕು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿರಿ. ಒಂದು ಮಿರ್ಚಿ ಮೆಣಸಿನ್ಕಾಯನ್ನು ತೊಗೊಂಡು ಈ ತುದಿಯನ್ನು ಹಿಡ್ಕೊಂಡು ಈ ರೀತಿ ಹೆಬ್ಬೆರಳಿನಿಂದ ತುದಿಯನ್ನು ಹಿಡ್ಕೊಂಡು ಈ ರೀತಿ ಹಿಟ್ಟಲ್ಲಿ ಸವರಿ ಅದ್ದಿ ಅದನ್ನು ಎಣ್ಣೆಯಲ್ಲಿ ಬಿಡಬೇಕಾಗುತ್ತೆ ನೋಡಿರಿ. ಈ ರೀತಿ ಬಿಡಬೇಕು. ಹಂಗಾಗಿ ಅದಕ್ಕೆ ನಾವು ಅಗಲವಾದ ಪಾತ್ರೆಯನ್ನು ತೊಗೋಬೇಕು. ಅಂದಾಗ ಈ ಮಿರ್ಚಿ ಮಾಡಲಿಕ್ಕೆ ಕರೆಕ್ಟಾಗಿ ಬರುತ್ತೆ. ಆ ಮಿರ್ಚಿ ಫುಲ್ ಫಿಲಪ್ ಆದರೆ ಆ ಮೆಣಸಿನ್ಕಾಯಿಗಳು ಒಳಗೆ ಬೆಂದಿರಲ್ಲ ನೋಡಿರಿ. ಈಗ ನೋಡಿರಿ, ಎಣ್ಣೆಯಲ್ಲಿ ಯಾವ ರೀತಿ ಬಿಡ್ತಾ ಇದ್ದೀನಿ. 3/4 ಭಾಗದಷ್ಟು ಹಿಟ್ಟು ಮೆತ್ತಗೊಂಡಿದೆ, 1/4 ಭಾಗದಷ್ಟು ಮಾತ್ರ ಮೆಣಸಿನ್ಕಾಯಿ ನಮಗೆ ಕಾಣ್ತಾ ಇದೆ. ಈ ರೀತಿ ಮೆಣಸಿನ್ಕಾಯಿಗಳನ್ನು ಬಿಡಬೇಕು ನಾವು. ಅಂದಾಗ ಮಾತ್ರ ಸೂಪರಾದಂತಹ ಮೆಣಸಿನ್ಕಾಯಿ ಬಜ್ಜಿಗಳು ನಮಗೆ ರೆಡಿ ಆಗ್ತವೆ. ಈಗ ನೋಡಿರಿ, ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ತೇಲ್ತಾ ಇವೆ. ಇದಕ್ಕೆ ಎಣ್ಣೆನೂ ಸಾಕಷ್ಟು ಹಾಕಬೇಕು. ಎಣ್ಣೆಯಲ್ಲಿ ತೇಲ್ತಾ ಅವು ಮಿರ್ಚಿಗಳು ಬೇಯ್ತಾ ಇದ್ದರೆ ಸೂಪರಾದಂತಹ ಟೇಸ್ಟನ್ನು ನಮಗೆ ಕೊಡ್ತವೆ. ಈ ನೋಡಿರಿ, ಚೆನ್ನಾಗಿ ಬೇಯ್ತಾ ಇದ್ದಾವೆ. ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು ನೋಡಿರಿ ಈ ಮಿರ್ಚಿಗಳು. ನಾನು ಮಾಡೋ ರೆಸಿಪಿ ನಿಮಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ್ದಾಗಿ ನೋಡೋರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೋಡಿ, ಈ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಮಿರ್ಚಿಗಳು ಬೇಯ್ತಾ ಇವೆ. ಈಗ ಬೆಂದಾಯಿತು. ಈ ಮಿರ್ಚಿಗಳನ್ನು ತಗೊಳ್ಳೋಣ ನಾವು. ಈಗ ಇಷ್ಟು ಉದ್ದಾಗಿ ಇರುವಂಥ ಮಿರ್ಚಿಗಳು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ ನೋಡಿರಿ. ನಾವು ಇಷ್ಟುದ್ದ ಬೇಡಪ್ಪ ಅಂದ್ರೆ ಅರ್ಧ ಭಾಗ ಕಟ್ ಮಾಡಿ
ಅವನ್ನು ಸಹಿತ ಬಿಡ್ಬೋದು. ಒಂದು ಮೆಣಸಿನ್ಕಾಯಲ್ಲಿ 2 ಭಾಗ ಮಾಡಿ ಎರಡನ್ನೂ ಸಹಿತ ಹಿಟ್ಟಲ್ಲಿ ಎದ್ದಿ ಬಿಡ್ಬೋದು ನೋಡ್ರಿ. ನಾನು 2ನೇ ಸಲನೂ ಮೆಣಸಿನ್ಕಾಯಿಗಳನ್ನು ಬಿಟ್ಟಾಯಿತು. ಕರಿತಾ ಇದ್ದಾವೆ. ರೆಡಿ ಆದವು ನಮ್ಮ ಮೆಣಸಿನ್ಕಾಯಿ ಬಜ್ಜಿಗಳು. ನೋಡ್ರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ, ಕಲರ್ಫುಲ್ಲಾಗಿ. ನೋಡ್ರಿ ಎಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಮೆಣಸಿನ್ಕಾಯಿಗಳು ಎಷ್ಟು ಚಂದ ಬೆಂದಿದ್ದಾವೆ. ನೋಡ್ರಿ ಯಾರಾದರೂ ತಿನ್ಬೋದು ಈ ಮೆಣಸಿನ್ಕಾಯಿ ಬಜ್ಜಿಗಳನ್ನು ಎಲ್ಲರೂ ತಿನ್ಬೋದು. ಸಣ್ಣವರಿಂದ ದೊಡ್ಡವರವರೆಗೂ ತಿನ್ಬೋದು. ಖಾರ ಆಗಂಗಿಲ್ಲ ಈ ರೀತಿ ಮಾಡೋದ್ರಿಂದ. ನೋಡಿ ಸೂಪರಾಗಿದ್ದಾವಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.